ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವ ನಾಗೇಂದ್ರ ಅವರ ವಿಚಾರ ಕಂಟಕವಾಗಿ ಪರಿಣಮಿಸಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ನಾಗೇಂದ್ರ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ವಾಪಸ್ ಬರ್ತಾ ಇದ್ದಂತೆ ನಾಗೇಂದ್ರ ವಿಕೆಟ್ ಉರುಳಿಸುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವ ನಾಗೇಂದ್ರ ಅವರ ವಿಚಾರ ಕಂಟಕವಾಗಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನಾಗೇಂದ್ರ ಅವರ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು. ವಾಪಸ್ ಬರ್ತಾ ಇದ್ದಂತೆ ನಾಗೇಂದ್ರ ಅವರ ವಿಕೆಟ್ ಉರುಳುತ್ತಾ ಇಲ್ವಾ? ದೆಹಲಿಗೆ ಹೋಗಿ ಬಂದ ಬಳಿಕ ನಾಗೇಂದ್ರ ಅವರ ರಾಜೀನಾಮೆ ಪಕ್ಕಾನ? ಬಿಜೆಪಿಯ ಪಾದಯಾತ್ರೆ ತಂತ್ರ ಕೈ ತಪ್ಪುತ್ತಾ ವಾಲ್ಮೀಕಿ ವೋಟ್ ಬ್ಯಾಂಕ್? ಸದ್ಯ ಇದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಪಕ್ಷದ ವರಿಷ್ಠರಿಗೆ ಬಿಜೆಪಿ ಹೋರಾಟದ ಮಾಹಿತಿಯನ್ನ ನೀಡೋದಕ್ಕೆ ಮುಖ್ಯಮಂತ್ರಿಗಳು ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಪಾದಯಾತ್ರೆ ಮತ್ತು ಮುಂದಾಗಬಹುದಾದಂತಹ ಎಫೆಕ್ಟ್ಗಳ ಬಗ್ಗೆ ವಿವರಿಸೋದಕ್ಕೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇರೋದು. ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆಗೆ ಚರ್ಚೆ ನಡೆಸಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ನಾಗೇಂದ್ರ ಕೇಸ್ ನೆಪದಲ್ಲಿ ಬಿಜೆಪಿಗೆ ವಾಲ್ಮೀಕಿ ವೋಟ್ಗಳು ಟರ್ನ್ ಆಗುವಂತ ಭೀತಿ ಇದೆ. ಈ ಕಾರಣದಿಂದಾಗಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಚರ್ಚೆಯನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೆರಳ್ತಾ ಇರೋದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಸೊ ಅಲ್ಲಿಗೆ ಈಗ ವಿಪಕ್ಷಗಳು ಹಿಡಿದಿರುವಂತ ಪಟ್ಟೇನಿದೆ, ಆ ಪಟ್ಟಿಗೆ ಸರ್ಕಾರ ಮಣಿಯತ್ತಾ? ದೆಹಲಿಯಿಂದ ವಾಪಸ್ ಬಂದ ನಂತರದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಾಗುತ್ತೆ ಎತ್ತ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಕಾಸ್ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ 8 ದಿನಕ್ಕೇನೆ ಕಲಾಪ ಮುಕ್ತಾಯ ಆಯಿತು. ಮತ್ತೊಂದು ಕಡೆ ಈಗ ಪಾದಯಾತ್ರೆಯ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಇದರಿಂದ ಪಕ್ಷಕ್ಕೆ ಮುಂದೆ ಆಗ್ಬಹುದಾದಂತ ಡ್ಯಾಮೇಜ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಸೊ ಅಲ್ಲಿಗೆ ಡೆಲ್ಲಿಗೆ ಹೋಗಿ ಬಂದ ನಂತರದಲ್ಲಿ ಏನಾದರೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳುತ್ತಾ ಕಾಂಗ್ರೆಸ್ ಇಲ್ವಾ? ಸೊ ಅಲ್ಲಿಗೆ ನಾಳೆ ದೆಹಲಿ ಫ್ಲೈಟ್ ಹತ್ತಿದ ನಂತರದಲ್ಲಿ ವಾಪಸ್ ಬರ್ತಾರಲ್ಲ, ಆಗ ಏನಾಗುತ್ತೆ ಅನ್ನುವಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದ್ ಕಡೆ ನಾಗೇಂದ್ರ ಅವರ ವಿಚಾರ, ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ವಿಪಕ್ಷಗಳು ಹಿಡಿದಿರುವಂತ ಪಟ್ಟಿಗೆ ಸರ್ಕಾರ ಮಣಿಯತ್ತಾ? ದೆಹಲಿಗೆ ಹೋಗ್ತಾ ಇದಾರಲ್ಲ, ಏನ್ ವಿಚಾರಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಏನ್ ಮಾಹಿತಿ ಇದೆ? ಪ್ರಭು, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆಯಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ವಿಪಕ್ಷಗಳು ಬಿಗಿಪಟ್ಟನ್ನು ಹಿಡಿದು ವಿಧಾನಮಂಡಲ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಹೋರಾಟವನ್ನು ನಡೆಸಿ ಸದನವನ್ನು ಸಹ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡದೇ ಬಿಗಿಪಟ್ಟನ್ನು ಹಿಡಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡವನ್ನು ಹಾಕಿದ್ರು. ಇದರ ಬೆನ್ನಲ್ಲೇ ಇದೀಗ CBI ಸಹ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸಹ ಕೇಳಿರುವಂಥದ್ದು. ಹೀಗಾಗಿ ಈಗ ಒಂದು ಕಡೆ ಕಾನೂನು ಹೋರಾಟ ನಡೆಯುವಂಥ ಸಾಧ್ಯತೆಗಳು ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಗ್ತಿರ್ತಕ್ಕಂಥ ಮುಜುಗರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೀಲಿಕ್ಕೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರುಗಳ ಜೊತೆಗೂ ಸಹ ಈ ವಿಚಾರವನ್ನು ಚರ್ಚೆ ಮಾಡಲಾಗ್ತಾ ಇರುವಂಥದ್ದು. ಈ ಕುರಿತಂತೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಚಿವ ಬಿ ನಾಗೇಂದ್ರ ಅವರು ಸಹ ಚರ್ಚೆಯನ್ನು ಮಾಡಿರುವಂಥದ್ದು. ಪಕ್ಷಕ್ಕೆ ಒಂದು ವೇಳೆ ಮುಜುಗರ ಆಗುವುದಾದರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನ ಬಿ ನಾಗೇಂದ್ರ ಅವರು ಹೇಳಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಇವತ್ತು ಸೂಕ್ಷ್ಮವಾಗಿ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಹೈಕಮಾಂಡ್ ಹೇಳಿದಂತೆ ಕೇಳಬೇಕಾಗುತ್ತೆ ಅನ್ನೋ ಒಂದು ಸೂಕ್ಷ್ಮವಾದಂಥ ಸುಳಿವನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ 1 ತಿಂಗಳು ಸಹ ಆಗಿಲ್ಲ ಇನ್ನು ನಾಗೇಂದ್ರ ಅವರು ಸೇರ್ಪಡೆ ಆಗಿ. ಅವರಿಗೆ ಇತ್ತೀಚೆಗಷ್ಟೇ 3-4 ದಿನಗಳ ಹಿಂದೆ ಅಷ್ಟೇ ಕಲ್ಯಾಣ ಕರ್ನಾಟಕದ ಸಚಿವಾಲಯದ ಹೆಚ್ಚುವರಿ ಖಾತೆಯನ್ನು ಸಹ ಅವರಿಗೆ 2 ಖಾತೆಯನ್ನು ಕೊಡಲಾಗಿರುವಂಥದ್ದು. ಹೀಗಾಗಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆಯುತ್ತೋ ಇಲ್ವೋ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಆದರೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಇದೀಗ ಸಾಕಷ್ಟು ಒತ್ತಡವೂ ಸಹ ಕೇಳಿ ಬರ್ತಾ ಇರುವಂಥದ್ದನ್ನ ಹೇಳ್ತಾ ಇರ್ಬೋದು ಪ್ರಭು.